ನಾಳೆ ಮತ್ತೆ ಒಂದ್ ರೀತಿಯಲ್ಲಿ ಕೋರ್ಟ್ ಡೇ ಆಗೋ ಸಾಧ್ಯತೆ ಇದೆ. ನಾವು ಹಿಂದೆ ಕೂಡ ಗಮನಿಸಿದ್ವಿ, ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರ ಪ್ರಕರಣ, ಮತ್ತೊಂದ್ ಕಡೆಯಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಸಾಲು ಸಾಲು ಕೋರ್ಟ್ ನ ಹಿಯರಿಂಗ್ ಗಳು ಹಿಂದೆ ಕೂಡ ಆಗಿತ್ತು. ಇವತ್ತು ನಾಳೆ ಕೂಡ ಹೀಗೆ ಆಗೋ ಸಾಧ್ಯತೆ. ಒಂದ್ ಕಡೆ ಹೈಕೋರ್ಟ್ ನ ವಿಭಾಗೀಯ ಪೀಠದ ಮುಂದೆ ಮುಖ್ಯಮಂತ್ರಿಗಳು ಮೇಲ್ಮನವಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಇನ್ನು FIR ದಾಖಲಾಗಿರೋದ್ರಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಇದು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಮತ್ತಷ್ಟು ಕೇಸ್ ಕೂಡ ನಾಳೆ ಕೋರ್ಟ್ನ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಪ್ರಮುಖವಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವ ಆದೇಶದ ಮೇರೆಗೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಕೇಸ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಹಾಗೆ ಇಲ್ಲಿ ರಾಜ್ಯ ಘಟಕದ ಬಿಜೆಪಿ ನಾಯಕರು ಅಂದ್ರೆ ವಿಜಯೇಂದ್ರ ಅವರು ಹಾಗೆ ನಳಿನ್ ಕುಮಾರ್ ಕಟೀಲ್ ಇವ್ರ ಮೇಲೂ ಕೂಡ FIR ದಾಖಲಾಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಕಾನೂನಾತ್ಮಕ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕಿರುವ ಮಾರ್ಗಕ್ಕೆ ಕೋರ್ಟ್ನ ಮೆಟ್ಟಿಲೇರೋ ಸಾಧ್ಯತೆ ಇದೆಯಾ ಅನ್ನೋದಿದೆ. ಹೀಗಾಗಿ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಕೇಸ್, ಮತ್ತೊಂದ್ ಕಡೆಯಲ್ಲಿ ಬಿಜೆಪಿಯ ಕೇಸ್, ಎರಡು ಕೂಡ ಕೋರ್ಟ್ ನಲ್ಲಿ ಹೋಗೋ ಸಾಧ್ಯತೆ ಇದೆ. ಹೌದು. ಈಗ ಕಾಂಗ್ರೆಸ್ನವರ ವಿರುದ್ಧ ಇವರು ರಾಜೀನಾಮೆ ಕೇಳ್ತಿರೋದ್ರಿಂದ ಬಿಜೆಪಿ ಅವರು ಅದೇ ಒಂದು ಜಿದ್ದಿಟ್ಕೊಂಡು ಈ ರೀತಿ ನಡೀತಾ ಇದೆಯಾ ಅನ್ನೋದೆಲ್ಲವೂ ಕೂಡ ಚರ್ಚೆ ಇದೆ. ನಿಜ. ಅಂದ್ರೆ ಈಗ ಸ್ವಲ್ಪ ದಿನಗಳ ಹಿಂದೆ ರಾಜೀನಾಮೆ ಪಾಲಿಟಿಕ್ಸ್ ಆಯ್ತು, ಅದಕ್ಕಿಂತ ಹಿಂದೆ ರಾಜ್ಯ ವರ್ಸಸ್ ರಾಜ್ಯಪಾಲರು ಅನ್ನೋ ತರ ಆಯ್ತು. ಈಗ FIR ವರ್ಸಸ್ FIR. ಅದಕ್ಕಿಂತ ಮುಂಚೆ ನೆನಪಿದೆ ರಂಜಿತ್, ಹಗರಣ ವರ್ಸಸ್ ಹಗರಣ. ಈ ಮೂಡ ವಾಲ್ಮೀಕಿ ಆಚೆ ಬಂದಾಗ ಇವ್ರು 21 ಬಿಜೆಪಿ ಅವಧಿಯ ಹಗರಣಗಳನ್ನ ಪಟ್ಟಿ ಮಾಡಿದ್ರು. ಸೊ ಇವಾಗ ಒಂದ್ ಆಕ್ಷನ್ಗೆ ಮತ್ತೊಂದು ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಆಗ್ತದೆ. ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ FIR ಆಯ್ತು. ಈಗ ಅಂದ್ರೆ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಮೇಲೆ ಬಿದ್ದಿರುವ ಕೆಸರನ್ನ ಒರೆಸ್ಕೊಳ್ಳೋದ್ಕಿಂತ ಇನ್ನೊಂದು ಪಕ್ಷದ ಮೇಲೆ ಕೆಸರು ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಇಟ್ಸ್ ವೆರಿ ಎವಿಡೆಂಟ್. ನಾಗರಾಜ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ. ನಾಗರಾಜ್, ನಾಳೆ ಕೋರ್ಟ್ ಡೇ, ನಿಮ್ಗಂತೂ ಫುಲ್ ಬ್ಯುಸಿ ಡೇ. ಯಾವ್ಯಾವ ಪ್ರಕರಣ ಯಾವ್ಯಾವ ಸ್ವರೂಪದಲ್ಲಿ ಕೋರ್ಟ್ನ ಮೆಟ್ಟಿಲೇರೋ ಸಾಧ್ಯತೆ ಇದೆ? ಸ್ಮಿತಾ, ಏನು ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು 17A ಅನುಮತಿಯನ್ನು ಕೊಡಲಾಗಿತ್ತು, ಆ ವಿಚಾರವಾಗಿ ನಾಳೆ CM ಸಿದ್ದರಾಮಯ್ಯ ಮೇಲ್ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಬೇನಾಮಿ ಆ್ಯಕ್ಟ್ ಮತ್ತು ಕರ್ನಾಟಕ ಲ್ಯಾಂಡ್ ಗ್ರ್ಯಾಬಿಂಗ್ ಆ್ಯಕ್ಟ್ಗಳನ್ನು ಈ ಒಂದು ಲೋಕಾಯುಕ್ತದ FIRನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಆ ಪ್ರಕರಣದಲ್ಲಿರ್ತಕ್ಕಂಥ ಉಳಿದ ಆರೋಪಿಗಳು ನಿರೀಕ್ಷಣಾ ಜಾಮೀನನ್ನು ಕೋರಿ ಹೈಕೋರ್ಟ್ ಮೆಟ್ಲೇರುವ ಅಥವಾ ಪ್ರಕರಣಕ್ಕೆ ತಡೆಯನ್ನು ಕೋರಿ ಹೈಕೋರ್ಟ್ ಮೆಟ್ಲೇರುವ ಸಾಧ್ಯತೆ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಏನು ಇದೇ ವಿಚಾರಕ್ಕೆ ಈ ಒಂದು ಪ್ರಕರಣವನ್ನು ಲೋಕಾಯುಕ್ತ ಅಲ್ಲ CBI ತನಿಖೆಯನ್ನು ನಡೆಸಬೇಕು ಅಂತೇಳಿ ಸ್ನೇಹಮಯ ಕೃಷ್ಣ ಈಗಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಅದು ಸಹ ಸೋಮವಾರವೇ ವಿಚಾರಣೆಗೆ ಬರೋ ಸಾಧ್ಯತೆಯೂ ಇರತಕ್ಕಂಥದ್ದು. ಇದು ಒಂದು ಕಡೆ. ಆದರೆ ಏನು ನಿನ್ನೆಯಷ್ಟೇ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕೋರ್ಟ್ ನಿರ್ದೇಶನದಂತೆ ಒಂದು FIR ದಾಖಲಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸೇರಿದಂತೆ ಕೆಲವರ ಮೇಲೆ ಒಂದು FIR ದಾಖಲಾಗಿದೆ. ಇದಕ್ಕೆ ತಡೆ ಕೋರಿ ಬಿಜೆಪಿ ಪರ ವಕೀಲರು ನಾಳೆ ಹೈಕೋರ್ಟ್ನ ಮೊರೆ ಹೋಗೋ ಸಾಧ್ಯತೆ ಇರತಕ್ಕಂಥದ್ದು. ಇವೆಲ್ಲವೂ ರಾಜ್ಯ ರಾಜಕೀಯದ ಬೆಳವಣಿಗೆಗಳಿಗೆ ಸಂಬಂಧಿಸಿದಂಥ ಕೋರ್ಟ್ ವಿಚಾರಗಳಾದರೆ, ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಜಾಮೀನು ಅರ್ಜಿ ಇರತಕ್ಕಂಥದ್ದು. ಜೊತೆಗೆ ಏನು ಈ ಒಂದು ಆರೋಪಿಗಳನ್ನು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದರೆ ಅದನ್ನು ಪ್ರಶ್ನೆ ಮಾಡಿ ಪ್ರದೋಷ್ ಅನ್ನೋ ಒಬ್ಬ ಆರೋಪಿ ಪರ ವಕೀಲರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದ್ರು. ಇದು ಸಹ ನಾಳೆ ವಿಚಾರಣೆಗೆ ಬರ್ತಾ ಇರತಕ್ಕಂಥದ್ದು ಹೈಕೋರ್ಟ್ನಲ್ಲಿ. ಹೀಗಾಗಿ ಸಾಕಷ್ಟು ವಿಚಾರ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮೂಡ ಹಗರಣದಲ್ಲಿ ಸಿಲುಕಿ ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ದಾರೆ. ತನಿಖೆಯ ಬಿಸಿ ಅವರ ತಲೆಗೆ ತಟ್ಟಿದ್ದು. ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ FIR ದಾಖಲಾಗಿದ್ದು ದ್ವೇಷದ ರಾಜಕಾರಣ ಶುರುವಾದಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ನಡೀತಿದೆಯಾ ದ್ವೇಷದ ರಾಜಕಾರಣ? ಬಿಜೆಪಿ ನಾಯಕರ ವಿರುದ್ಧ FIR ದಾಖಲು. ರಾಜ್ಯದಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ವಾರ್ ಆಯ್ತು. ಇದೀಗ ರಾಜ್ಯ ಸರ್ಕಾರ ವರ್ಸಸ್ ವಿಪಕ್ಷ ನಾಯಕರ ನಡುವೆ ವಾರ್ ಶುರುವಾದಂತಿದೆ. ಸಿದ್ದರಾಮಯ್ಯ ಕೊರಳಿಗೆ ಮೂಡ ಹಗರಣದ ಉರುಳು ಸುತ್ತಕೊಂಡಿದೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ CM ಎಚ್ಚರಿಕೆಯಿಂದ ಇದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ ಸೈಲೆಂಟ್ ಆಗಿ ಸಮರ ಸಾರಿದ್ದು FIR ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ದೋಸ್ತಿ ನಾಯಕರೇ ಟಾರ್ಗೆಟ್ ಆಗಿದ್ದಾರೆ. ಕುಮಾರಸ್ವಾಮಿ, ಯಡಿಯೂರಪ್ಪ ಬಳಿಕ ಬಿಜೆಪಿಯ ಹಲವು ನಾಯಕರ ವಿರುದ್ಧ FIR ದಾಖಲಾಗಿದೆ.
ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಆರೋಪದ ಮೇಲೆ ನಿರ್ಮಲಾ ಸೀತಾರಾಮನ್, ಜೆಪಿ ನಡ್ಡಾ, ನಳಿನ್ ಕುಮಾರ್ ಕಟೀಲ್, ಬಿವೈ ವಿಜಯೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವ್ಯಾವ ಸೆಕ್ಷನ್ ಅಡಿ ಎಫ್ಐಆರ್? ಐಪಿಸಿ ಸೆಕ್ಷನ್ 384 ಅಡಿ ಸುಲಿಗೆ ಪ್ರಕರಣ, 120 ಬಿ ಅಡಿ ಅಪರಾಧಿಕ ಒಳಸಂಚು, 34 ಅಡಿ ಕೃತ್ಯಕ್ಕೆ ಸಮಾನ ಉದ್ದೇಶ. ಬೆಂಗಳೂರು ತಿಲಕ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚುನಾವಣಾ ಬಾಂಡ್ ವಿಚಾರವಾಗಿ ದೂರುದಾರ ಆದರ್ಶ್ ಅಯ್ಯರ್ ಎಂಬುವರು ಕೋರ್ಟ್ ಮೆಟ್ಟಿಲೇರಿದ್ರು. 42ನೇ ಎಸಿಎಂಎಂ ನ್ಯಾಯಾಲಯದ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು ಬಿಜೆಪಿಗರಿಗೆ ಹೊಸ ತಲೆನೋವು ಶುರುವಾಗಿದೆ. ದ್ವೇಷದ ರಾಜಕಾರಣವೋ ಅಥವಾ ಬಿಜೆಪಿ ಮೇಲಿನ ಕೋಪವೋ ಗೊತ್ತಿಲ್ಲ. ಆದರೆ ಇಬ್ಬರ ಕೆಸರರ ಚಾಟದಲ್ಲಿ ಒಬ್ಬರಿಗೊಬ್ಬರು ಆರೋಪಗಳ ಸುರಿಮಳೆಗೈದಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರ ಉತ್ತರ ಹೇಗಿರುತ್ತೆ? ಸಿಎಂ ಮೇಲ್ಮನವಿ ಸಲ್ಲಿಸೋಕೆ ಶುರುವಾಯಿತು ಟೆನ್ಷನ್. ಆಪ್ತರಿಂದ ಸಲಹೆ ಪಡೆದು ಸುಮ್ಮನಾಗ್ತಾರಾ ಸಿದ್ದರಾಮಯ್ಯ? ಜೋರಾಯ್ತು ಚುನಾವಣೆ ಬಾಂಡ್ ಬಡಿದಾಟ. ನಾಳೆ ಎಫ್ಐಆರ್ ತಡೆ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ಬಿಜೆಪಿ ವಿರುದ್ಧ ಜೋರಾಯ್ತು ಜಂಗಿ ಕುಸ್ತಿ. ಬೆಡ್ಡು ಚೇರು ದಿಂಬಿಗಾಗಿ ದರ್ಶನ್ ಪಟ್ಟು. ದರ್ಶನ್ ವಕೀಲರಿಗೆ ಜೈಲು ಅಧಿಕಾರಿಗಳ ತಿರುಗೇಟು. ಇತ್ತ 1 ತಿಂಗಳಿನಿಂದ ರಜೆ ಇಲ್ಲದೆ ಸಿಬ್ಬಂದಿ ನರಳಾಟ. ಇವತ್ತು ಮೈಸೂರಲ್ಲಿ ಮಹಿಷ ಮಂಡಲೋತ್ಸವ. ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ. ಮಹಿಷನಿಗೆ ನಡೆಯುತ್ತಾ ಮಾಲಾರ್ಪಣೆ. ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕಾರುಡಿಕಿ. ಯಶವಂತಪುರ ಸರ್ಕಲ್ ಬಳಿ ಘಟನೆ. ಸಣ್ಣಪುಟ್ಟ ಗಾಯಗಳಿಂದ ಚಾಲಕ ಪಾರು. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಬಿಡುಗಡೆ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ನಾಳೆ ಬೇಲ್ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಜಾಮೀನಿಗಾಗಿ ಕಾಯ್ತಿರೋ ದಾಸ. ನಾಳೆ ಸುಬ್ಬಿ ಬೇಲ್ ಭವಿಷ್ಯ. ಬಳ್ಳಾರಿ ಜೈಲಿನಲ್ಲಿರುವ ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ನಾಳೆ ಉತ್ತರ ಸಿಗಲಿದೆ. ಮೊನ್ನೆಯಷ್ಟೇ ಇಬ್ಬರ ಬೇಲ್ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಭವಿಷ್ಯ ನಾಳೆ ಗೊತ್ತಾಗಲಿದೆ.